ನಮಸ್ಕಾರ, ನಾನು ನಿಮ್ಮ ಆಟೋ ಕನ್ನಡಿಗ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ರಂಜಾನ್ ಹಬ್ಬಕ್ಕೆ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಏನಂತಂದ್ರೆ ಗೆಳೆಯರನ್ನ ಮನೆಗೆ ಊಟಕ್ಕೆ ಕರ್ತಿದ್ದೀನಿ, ಅವ್ರಿಗೋಸ್ಕರ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು. ಸೊ ಮನೇಲಿರುವಂತ ಎಲ್ಲಾ ಸಾಮಾನ ಎತ್ತಿ ಹೊರಗಡೆ ಬಿಸಾಕಿದ್ವಿ. ಎಷ್ಟೊತ್ತು ನೋಡಿದ್ರೆ ಮಂಚ ಎಲ್ಲ A to Z ಏನೇನಿತ್ತು ಮನೇಲಿ ಎಲ್ಲ ಎತ್ತಿ ಬಿಸಾಕಿದೀವಿ. ಇವಾಗ ಇನ್ನು ನೋಡಿ 1 2 3 4 2 ನಂದು 2 ನನ್ನ ತಮ್ಮಂದು. ಇದು ಆಪಿಯಾ ಅಂತ, ಇದು ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಇದು ಅಜಾನ್ ಅಂತ ಯಾವಾಗ್ಲೂ ಮಾಡ್ತಾ ಇರುತ್ತೆ. ಇದು ನಮ್ಮ ಸಾಹೇಬ್ರು ಯಾವಾಗ್ಲೂ ಅಂತ ಇರ್ತಾರೆ. ಅವನ್ ಪಕ್ಕ ಇದೆ ನೋಡಿ, ಇವನ ಹೆಸರು ಏನ್ ಹೆಸರು? ಮೊಹಮ್ಮದ್ ಆದಿಲ್ ಅಂತ. ಅವನು ಯಾವಾಗ್ಲೂ ಮೇ ಅಂತ ಇರ್ತಾನೆ. ಸೊ ಹಬ್ಬಕ್ಕೆ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗೋಣ ಸ್ವಲ್ಪ ಹೊತ್ತು. ಇವಾಗ ಫಸ್ಟ್ ಚಿಕನ್ ತಗೊಂಡ್ ಬಂದ್ಬಿಡೋಣ. ನಾನು ವೆಜ್ ನಾನ್ ವೆಜ್ ಎರಡನ್ನೂ ಮಾಡ್ಸೋನಿದ್ದೆ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ ಪರಶುರಾಮ್ ಶೆಟ್ರು, ನಮ್ ಡಾರ್ಲಿಂಗು ಊರ್ಗ್ ಹೋಗ್ಬಿಟ್ಟವನೆ. ಊರ್ಗ್ ಹೋಗಿ ಆಲ್ಮೋಸ್ಟ್ 1 ವಾರ ಆಯ್ತು. ರಾಯಚೂರಲ್ಲಿದ್ದಾನೆ. ಬರ್ತೀನಿ ಶನಿವಾರ ಎಷ್ಟೊತ್ತಿದ್ರು ಇರ್ತೀನಿ ಅಂತ ಹೇಳ್ದ. ಅವನಿಗೋಸ್ಕರ ಸ್ಪೆಷಲಿ ವೆಜ್ ಮಾಡ್ಸೋಣ ಅಂತ ಇದ್ದೆ, ಬಟ್ ಅವರೇ ಬರ್ಲಿಲ್ಲ. ಇನ್ನೇನ್ ಮಾಡೋದು, ನಾನ್ ವೆಜ್ ಚಿಕನ್ನೇ ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಇವಾಗ ಹೋಗಿ ಚಿಕನ್ ತಗೊಂಡ್ ಬರೋಣ, ಬಂದ್ಬಿಟ್ಟು ನಾವು ರೆಡಿ ಆಗೋಣ. ನಮ್ ಮೇಡಮ್ ಅವರು ಚಿಕನ್ ತಗೊಂಡ್ ಬರಕ್ ಹೋಗವ್ರೆ, ನಾವು ಇಲ್ಲಿ ಕೂತಿದೀವಿ. ಇವಾಗ ಹೋಗಿ ಇನ್ನೊಂದೇನಂತಂದ್ರೆ ಆಗ್ತಾ ಇಲ್ಲ, ಅದ್ರೇ ಹೆವಿ ತಲೆನೋವು, ಎಲ್ಲ ಒಂದ್ ಸೈಡ್ ಪೈನು ಅಲ್ವಾ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ. ಹಾಗೆ ಯಾರ್ಯಾರು ಬರ್ತಾ ಇದಾರೆ ಅಂತ ನೀವು ಕೂಡ ನೋಡಿ ಅಂತೆ. ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡದೆ ನೋಡಿ ಅಲ್ವಾ ಸರ್? ಮಿಸ್ ಮಾಡದೆ ನೋಡ್ಬೇಕು ತಾನೆ. ರಂಜಾನ್ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಸುರ್ಕುಂಬಾನು ರೆಡಿ ಆಯ್ತು, ನಾವು ಕೂಡ ರೆಡಿ ಆಗಿದೀವಿ. ಇನ್ನೇನಿದ್ರು ಬಿರಿಯಾನಿ ರೆಡಿ ಆಗ್ಬೇಕು, ಇನ್ನೊಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಹೋಗೋಣ ನಾವು ನಮಾಜ್ಗೆ. 9:30 ಮಾತಿರೋದು, ಸೀದಾ ಹೊರಡದೆ ಇವಾಗ. ನಮ್ ಸಾಹೇಬ್ರು ಅವ್ರು ರೆಡಿ ಆಗ್ತಾವ್ರೆ. ಬಿತ್ತು ಅದೇ ಹೆಂಗ್ ಬಿತ್ತು ಅದೇ. ಸೊ ನಾವಿಬ್ರು ರೆಡಿ ಆದ್ವಿ. ಇದ್ರಲ್ಲಿ ಒಬ್ರಿಗೆ ಇವ್ರಿಗೆ ಇನ್ನೂ ಕಣ್ಣಿಗೆ ಕಾಡಿಗೆ ಹಾಕಿಲ್ಲ, ಇವಾಗ ಹಾಕ್ತೀವಿ. ಚೆನ್ನಾಗ್ ಕಾಣಿಸ್ತೈತಲ್ಲ ಬಟ್ಟೆ ಅಲ್ವಾ ಸಾಹೇಬ್ರೆ? ಅಜಾನ್ 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 ಅಜಾನ್. ಸೊ ಇವಾಗ ನಮ್ಮ ಸಾಹೇಬ್ ಅವ್ರಿಗೆ ಕಡಿಗೆ ಹಾಕ್ತಾ ಇದೀವಿ. ಅವ್ರು ಅಳತವ್ರೆ ನೋಡಿ. ಸೊ ಈ ರೀತಿ ರೆಡಿ ಆಗಿದೀವಿ. ಇಲ್ಲಿ ನೋಡಿ ನಮ್ಮ ಹಬೀಬಿ. ಅದೇ ಹಾ, ಹೋಗೋಣ ಇವಾಗ ಮಸೀದ್ ಒಳಗಡೆ ಹೋಗಿ ಈದ್ಗಾ ಒಳಗಡೆ ಹೋಗಿ ನಮಾಜ್ ಮುಗಿಸ್ಕೊಂಡು ಬರೋಣ. ಈದ್ನ ನಮಾಜ್ ಮುಗೀತು. ನಮಾಜ್ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದೆ ನಮ್ಮ ಕಬ್ರಿಸ್ತಾನಕ್ಕೆ. ಕಬ್ರಿಸ್ತಾನಕ್ಕೆ ಬಂದು ಏನಕ್ಕೆ ಬರ್ತೀವಿ ಗೊತ್ತಾ? ಕಬ್ರಿಸ್ತಾನ್ಗೆ ನಮ್ಮ ಹಿರಿಯರು, ನಮ್ಮ ಮನೆಯಲ್ಲಿ ಯಾರೇ ಇರ್ಲಿ ಡೆತ್ ಆಗಿರ್ತಾರಲ್ಲ, ಅವ್ರಿಗೆ ಬಂದ್ಬಿಟ್ಟು ಮೊದಲು ಈದ್ನ ಶುಭಾಶಯನ ತಿಳಿಸ್ತೀವಿ. ಸೊ ಇದು ಕಬರ್ ಬಂದ್ಬಿಟ್ಟು ನನ್ನ ತಮ್ಮನದು, ಇವರ ಅಪ್ಪನದು ಕಬರು. ನನ್ನ ತಮ್ಮ ಅನ್ವರ್ ಅಂತ, ಸೈಯದ್ ಅನ್ವರ್, ಅವನ್ ಕಬರು. ಅಲ್ಲಿಗೆ ಬಂದಿದ್ವಿ, ಇದನ್ನ ಶುಭಾಶಯನ ಕೂಡ ತಿಳಿಸಿದ್ವಿ. ನಾನಂತ ಅಲ್ಲ, ಪ್ರತಿಯೊಬ್ರು ಕೂಡ ಈದ್ನ ನಮಾಜ್ನ ನಂತರ ಎಲ್ಲರೂ ಬರ್ತಾರೆ. ತೋರಿಸ್ತೀನಿ ನಿಮ್ಗೆ. ಏನಕ್ಕಂತಂದ್ರೆ ಏನೇ ಇರ್ಲಿ, ಈದ್ನ ಮೊದಲ ಶುಭಾಶಯನ ಅವ್ರಿಗೆ ತಿಳಿಸುವಂಥದ್ದು. ನೋಡ್ತಾ ಇದ್ದೀರಾ, ತುಂಬಾ ಜನ ಬಂದಿದ್ದಾರೆ. ಪೂರ್ತಿ ಕಬ್ರಿಸ್ತಾನು ಎಲ್ಲರೂ ಬಂದಿದ್ದಾರೆ. ಇವಾಗ ಹೋಗೋಣ ಮನೆಗೆ. ನಮ್ಮಮ್ಮ ನನಗೆ ಇದಿ ಕೊಟ್ಟಿರೋದು 60 ರೂಪಾಯಿ. ಇವಾಗ ನಮ್ಮ ಮೇಡಮ್ ಅವರು ಹೇಳ್ತಾವ್ರೆ, ಇವನಿಗೆ 20, ಅವನಿಗೆ 20, ನನ್ನ ತಮ್ಮನ ಮಗಳಿಗೆ 20 ಕೊಡ್ಬೇಕಂತೆ. ನನಗೆ ಮತ್ತೆ ಇವಂಗ ಈದ್ ಮುಬಾರಕ್, ಈದ್ ಮುಬಾರಕ್. ಬಿರಿಯಾನಿ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಬಿರಿಯಾನಿ ರೆಡಿ ಆಗ್ತೈತೆ, ನೋಡ್ತಾ ಇದ್ದೀರಾ.
ಲೆಗ್ ಪೀಸು ಚಿಕನಪ್ಪ. ಮತ್ತು ಆಮೇಲೆ ಅದು ಇದು ಅಂತ ಬರಬೇಡಿ, ಚಿಕನು ಎಲ್ಲ ಚಿಕನೇ, ಸರಿನಾ? ಚಿಕನ್ ಇನ್ನೇನು ರೈಸ್ ಹಾಕ್ಬೇಕು ಇವಾಗ. ಎಲ್ಲ ರೆಡಿ. ಇನ್ನು ಗೆಳೆಯರಿಗೋಸ್ಕರ ವೆಯ್ಟಿಂಗು, ಅವ್ರು ಯಾವಾಗ ಬರ್ತಾರೆ ನೋಡೋಣ. ಯಾರ್ಯಾರು ಬರ್ತಾರೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೇನೆ. ಒಂದು ಮಾತಂತೂ ಹೇಳ್ತೀನಿ, ಇದೇ ಲಾಸ್ಟು. ಇನ್ನು ಮೇಲೆ ಹಬ್ಬಕ್ಕಾಗಲಿ ಏನಕ್ಕಾಗಲಿ ಊಟಕ್ಕೆ ಮಾತ್ರ ಯಾರನ್ನೂ ಕರಿಯಕ್ಕೆ ಹೋಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಬೇಜಾರಾಗಿ ಹೋಗ್ಬಿಡ್ತು ಅಂತಂದರೆ ಸುಮಾರು 15ರಿಂದ 20 ಜನ ಕರೆದಿದ್ದೀನಿ. ಬಂದಿರೋರು ಎಷ್ಟು ಜನ ಗೊತ್ತಾ ಸರ್? ಸರ್ ಕೇಳಿದ್ರೆ ನಾನ್ ವೆಜ್ ಕೊಡ್ತೀರಾ? ಅಣ್ಣ ಆಮೇಲೆ ನೀನು ಮಾತಾಡಂತೆ, ಒಂದೇ ನಿಮಿಷ. ಇವ್ರು ಸರ್ವಣ ಅಂತ, ಅರುಣ್ ಅಂತ ಬಂದಿರೋದೇ ಇಬ್ರು. 20 ಜನ ಕರೆದಿದ್ದೀನಿ. ಯಾರ್ಯಾರು ಗೊತ್ತಾ? ನಮ್ಮ ಪರಶುರಾಮ್ ಶೆಟ್ರು, ಆರ್ಯ ಡಾರ್ಲಿಂಗು, ಯೋಗ, ಮತ್ತು ಮ್ಯಾಕ್ಸು, ನಿತಿನು, ನಮ್ಮ ಮಲ್ಲಿ, ಎಲ್ಲರನ್ನೂ ಕರೆದಿದ್ದೀನಿ. ಒಬ್ಬರೂ ಬಂದಿಲ್ಲ. ಬರ್ತೀನಿ ಅಂತ ಹೇಳಿದ್ದಕ್ಕೆ ಬೆಳಗಿನ ಜಾವ 5 ಗಂಟೆಯಿಂದ ಅವರು ಅಡುಗೆ ಮಾಡ್ತವ್ರೆ, ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡಿದ್ದೆ. ಬಟ್ ಇವಾಗ ನೋಡಿದ್ರೆ ಯಾರೂ ಬಂದಿಲ್ಲ. ನನಗೆ ಹೆಂಗೆ ಬೇಜಾರಾಗ್ತಿತ್ತು ಗೊತ್ತಾ? ಇದೇ ಲಾಸ್ಟು. ನೆಕ್ಸ್ಟ್ ಟೈಮ್ ಮಾತ್ರ ಊಟಕ್ಕೆ ಮಾತ್ರ ಯಾರನ್ನೂ ಕರೆಯೋದಿಲ್ಲ. ಅಷ್ಟೇ, ಮನೆಗೆ ಮಾತ್ರ ಮಾಡ್ಕೊತೀನಿ, ಸುಮ್ಮನಾಗಿ ತಿಂದು ಮಲಗಿಬಿಡ್ತೀನಿ. ಯಾರಾದರೂ ಕೇಳಿ ಬಿರಿಯಾನಿ ಅಂತ, ಅವಾಗ ಕೆರ ತೊಗೊಂಡು ಬರ್ತಾವ ಅವ್ರಿಗೆ, ಒಬ್ಬೊಬ್ರಿಗೆ. ಇನ್ನೇನು ಮಾಡೋದು ಸರ್? ಹೇಳಿ, ಏನು ಮಾಡೋಬೇಕು ಹೇಳಿ, ನೀವೇ ಹೇಳಿ. ಹಾಂ, ಎಷ್ಟು ದಿನ ಮುಂಚೆ ನಾನು ಮೆಸೇಜ್ ಮಾಡಿದ್ದು, ಕಾಲ್ ಮಾಡಿದ್ದು ಅಣ್ಣ ನಿಮ್ಗೆ? ಹಾಂ, ಕಾಲ್ ಮಾಡ್ತಾನೆ ಇದ್ದೀನಿ ತಾನೆ ಅಣ್ಣ. ಮಿಸ್ ಮಾಡದೆ ಬರಬೇಕು. ಒಂದ್ ನಿಮಿಷ, ನಾನ್ ಬ್ಯಾಚುಲರು, ಇವ್ರು ಇಲ್ಲ ಪಕ್ಕದಲ್ಲಿದ್ದಾರೆ, ಬಂದ್ಬಿಟ್ಟಿರ್ತಾರೆ. ಮೊನ್ನೆ ಉಗಾದಿ ಆಗಿದೆ, ನೆನ್ನೆ ವರ್ಷ ತೊಡಕು, ನೆನ್ನೆಲ್ಲ ಪಾರ್ಟಿ ಮಾಡ್ಕೊಂಡು ಊರ್ ಕಡೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಅವ್ರಿಗಂತ ಕೆಲಸ ಇರುತ್ತೆ, ಬಂದಿರಲ್ಲ. ಅದಕ್ಕೆ ನಾವ್ ಹೇಳೋದು, ಯಾರು ಮದುವೆ ಆಗ್ಬೇಡ್ರಿ, ಸಿಂಗಲ್ ಆಗಿ ಬ್ಯಾಚುಲರ್ ಜಾಲಿಯಾಗಿರ್ರಿ. ಇಂಥದವ್ರು ಕರೆದ್ರೆ ನಾವು ಹೋಗ್ಬೇಕು ಅಂತ ನಾವಿರ್ತೀವಿ. ಇವರು ನಮ್ಮನ್ನ ರೇಗಿಸ್ತಾ ಇರ್ತಾರೆ. ಸೊ ಹಾಗೆ ಇನ್ನೊಬ್ರು ಕ್ರಿಯೇಟರ್ ಬಂದಿದ್ದಾರೆ, ಅವ್ರಿಗೂ ತೋರಿಸ್ತೀನಿ. ಇವಾಗ ನಾನು ಬೆಳಿಗ್ಗೆಯಿಂದ ಕಾಯ್ಕೊಂಡು ಕೂತಿದ್ದೀನಿ ಎಲ್ಲರೂ ಬರ್ತಾರೆ ಅಂತ. ಇವರೆಲ್ಲ ಈ ರೇಂಜ್ ಕೈ ಎತ್ತಿದ್ರೆ ಇನ್ನೊಮ್ಮೆ ಕರಿಯೋಕ್ಕೆ ಇಷ್ಟ ಬರುತ್ತಾ? ನಿಜವಾಗ್ಲೂ ಗುರುವೆ, ನನಗಂತೂ ಫುಲ್ ಬೇಜಾರಾಗ್ಬಿಡ್ತು. ಏನಕ್ಕಂತಂದ್ರೆ ಯಾವಾಗಿಂದ ನಾನು ವೇಟಿಂಗ್ ಗೊತ್ತಾ? ತುಂಬ ಹೊತ್ತಿಂದ ವೇಟಿಂಗ್, ಬಟ್ ನೋ ರೆಸ್ಪಾನ್ಸ್. ಏನು ಮಾಡೋಣ? ಸರಿ, ನೋಡೋಣ. ಸೊ ಇಲ್ಲಿ ನಮ್ಮ ಸಫೂರಾ ಖಾನ್ ಬಂದಿದ್ದಾರೆ. ನಮಸ್ಕಾರ. वालेकुम सलाम. खैरियत अल्हम्दुलिल्लाह. ईद मुबारक आपको भी. ईद मुबारक. ईद मुबारक भाई. ईद मुबारक. आओ चलो. हाँ, कहाँ जा रही सब हमें? पहला घर को बाद में. बंदे निमिष बंदे. इनो हमारा दोस्त ऑटो राजा अरुण सरवಣ. ईद मुबारक. अरुण सरवಣ, ಬೆಂಗಳೂರು ಆಟೋ ಸೇನೆ, ಖಜಾಂಚಿ. ಬ್ಯಾಚುಲರ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಅವರ್ ಟೀಮ್. ಸೊ ನಮ್ಮ ಸಾಹೇಬ್ರನ್ನ ನೋಡಿಲ್ಲ ನೀವು? ಏನಿದು ಹಿಂಗಾದ್ರೆ? ನೋಡಿ ಹೆಂಗ್ ಜಿಂಗ್ ಜಾಕ್. ಬಾ, ನೀನ್ ನೋಡ್ದಾಗ ನಿಮ್ಮ ಅಮ್ಮನ ಕಳಿಸ್ತಾ ಇದ್ದೆ, ಬಾ ನೀನ್ ಬಾ. ಮಿಂಚುತ್ತವನಲ್ವ? ಮಿಂಚುತ್ತವನೆ. ಅಜಾನ್ ಎಷ್ಟು ದಿನ ಮುಂಚೆ ಹೇಳಿದಿನ? ನಮ್ಗ ಹಾ ಆಯ್ತು, ಒಂದ್ ವಾರ. 3 ದಿನ ಮುಂಚೆ ಮೆಸೇಜ್ ಮಾಡಿ ಹೇಳಿದೀನಿ ತಾನೆ? ಮೆಸೇಜ್ 3 ದಿನ ಆಯ್ತು. ಯಾರ್ಯಾರು ಬಂದವ್ರು ಗೊತ್ತಾ? ಯಾರ್ಯಾರು? ನೀನು, ಅವರು 3 ಜನ. ಕರ್ದಿರೋದು ಎಷ್ಟು ಜನಕ್ಕೆ? ವಿನಯ್ ಮತ್ತವನೆ ಆಂದವೇ. ಇನ್ನೊಬ್ರು ಸಫ್ರಾ ಖಾನ್ ಅವರು ಇಬ್ರು ಬಂದಿದ್ದಾರೆ ಅಷ್ಟೇ. ಮುಗೀತ್, 5 ಜನ. ನಾನು ಕರ್ದಿರೋದು 20 ಜನ. 20 ಜನರಲ್ಲಿ ಇಷ್ಟೇ ಜನ ಬಂದಿರೋದು. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಇಂದ ಯಾರನ್ನು ಕರೆಯಲ್ಲ, ಕರೆಯೋದಿಲ್ಲ. ಯಾಕೋ ದೇವ್ರು ಮೈ ತೋರ್ಸ್ಬಿಟ್ಟಿದ್ದಾರೆ ಈ ಕಡೆ, ಅದಕ್ಕೆ ಈ ಕಡೆ ಬಂದಿರೋದು. ಅಯ್ಯ, ಏನ್ ಹೇಳೋಣ? ಪ್ರತಿ ವರ್ಷ ಬರಲ್ವಾ ಡಾರ್ಲಿಂಗ್? ಹಮ್ಮಿಕೊಂಡ್ ಕುತ್ಕೊಳ್ಳಪ್ಪ. 10 ಸಾರಿ ಕರ್ದಾಗ ಬರ್ತೀರಾ? ಸಲ ಫೋನ್ ಮಾಡ್ರೆ ಒಂದ್ಸಲ ರೆಸ್ಪಾಂಡ್ ಮಾಡೋ ವ್ಯಕ್ತಿ ಯಾರು ಅಂದ್ರೆ ಅದು ನೀನು. ಕುಳೆ ಅಂತ ಕುಳೆ. ಇಲ್ಲ, ಅದೊಂದ್ ಸ್ವಲ್ಪ ಬಿಸಿ, ಇದೊಂದ್ ಸ್ವಲ್ಪ ಬಿಸಿ, ಏನಾದ್ರು ಒಂದು ಡೈಲಾಗ್ ಕುಡಿತಾ ಇರೋದು. ಬಾ ಬಾ
ಕೈ ನೋಡು ಬಾ 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 ಬಾರಳೆ ಬಾ. ಓ ಬಾ ಬಾ. ನೀನ್ ಬಾ ಅವ್ನು ಮಾಡ್ತಾನ ಅವನು. ಬಾ ಅವ್ರಿಗೆ ಹಾಕಿ ಅವ್ರು ತಗೊಂಡ್ ನಾನೇನ್ ಮಾಡ್ಲಿ? ನೀನ್ ಫಸ್ಟ್ ಹೊಸ ಮದುವೆ ಆಗಿರೋದು ಅವ್ರಿಗೆ ಹಾಕಿ ಅಣ್ಣ. ಮದುವೆ ಊಟನೇ ಹಾಕ್ಸಲ್ಲ ಒಯ್ಯ, ಅದಕ್ಕೆ ಹಾಕಲ್ಲ ಅವ್ನಿಗೆ. ಇಲ್ಲ ನಾನು ವೆಜ್ ತಿಂತೀನಿ. ಇದು ವೆಜ್ಜೆ, ಇಲ್ಲ ವೆಜ್ ತಿಂತೀನಿ. ಇದು ವೆಜ್ಜೆ. ಅವ್ರಿಗೆ ಹಾಕಿ. ಅವ್ರಿಗೆ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ. ಇಲ್ಲ ಅವ್ರಿಗೆ ಹಾಕಿ. ಅವರು ನನಗೆ ಮದ್ವೆ ಊಟನ ಹಾಕ್ಸಿಲ್ಲ, ಅದಕ್ಕೆ ಅವ್ರಿಗೆ ನಾನು ಇವಾಗ ಹಾಕಲ್ಲ, ಲಾಸ್ಟ್ ಅಲ್ಲಿ ಹಾಕ್ತೀನಿ. ನಾನೇನೇ ಹೇಳ್ತೀನಿ ಗೊತ್ತಾ, ಮದುವೆ ಊಟ ಎರಡು ಸೇರಿಸಿ ಒಂದೇ ಟೈಮ್ ಊಟ ಹಾಕ್ತೀನಿ. ಎರಡು ಊಟ ಅಂತೆ. ನನಗೆ ಗೊತ್ತಾಯ್ತು ಎರಡು ಊಟ ಅಂತ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲ ಹಾಕಿ ಪಾಪ ಅಣ್ಣಗೆ. ಫಸ್ಟ್ 1 2 3 4. ಇಲ್ಲ ನಾನೇನೋ ಫಸ್ಟ್ ಅಣ್ಣಗೆ ಹಾಕಿ. ಇಲ್ಲ ನನಗೆ ಇದು ವೆಜ್ಜೆ. ನಾನ್ ವೆಜ್ ಇದು. ಇಲ್ಲ ಇದು ವೆಜ್ಜು. ಕೋಳಿ ಏನ್ ತಿನ್ನುತ್ತೆ? ಕೋಳಿ ಏನ್ ತಿನ್ನುತ್ತೆ? ಎಲ್ಲ ತಿನ್ನುತ್ತೆ. ನಾವು ವೆಜ್ ಅಂದ್ರೆ ಕುರಿ ಬೇರೆ ಇದೆ ಅಲ್ಲೋ ಅಣ್ಣ ಅದೇ ತಿನ್ನುತ್ತೆ. ಅಲ್ಲೋಡು ಕ್ಯಾಮ್ರಾಮನ್ಗೆ ಕಾದು ತಲೆ ಹಾಕ್ಸ್ತಾರೆ. ಕೊಡೋ ಸಿಟಿ. ಇದು this is ತುಂಬಾ ಮೋಸ ಅಪ್ಪ. ಇದೆಲ್ಲ ಈ ತರ ಎಲ್ಲ ಮೋಸ ಎಲ್ಲ ಮಾಡಬಾರ್ದು. ಅಲ್ಲ ಹಾಕಿ ಇಲ್ಲ ಹಾಕಿ ಇವ್ರು ಊಟ ಹಾಕಿಲ್ಲ, ಇದೆಲ್ಲ this is ತುಂಬಾ ಮೋಸ ಇದೆ. ಎರಡು ಸೇರಿಸಿ ಒಂದೇ ಟೈಮ್ ಊಟ ಹಾಕ್ತೀರಿ ಅಂತ ಹೇಳಿದ್ರಿ. ಯಾವ್ಯಾವ ಊಟ ಅಣ್ಣ? ಒಂದೇ ಊಟ, ಇನ್ನೊಂದು ಊಟ, ಸ್ಪೆಷಲ್ ಊಟ ಹೇಳಿ ಹೇಳ್ತಾರೆ. ಅಲ್ಲ ಕಣೋ. ಸೊ ಹಬ್ಬ ಮುಗೀತು, ಎಲ್ಲರೂ ಹೋದ್ರು. ಸರ್ವಣ್ಣನ ಹೋದ್ರು, ಮಲ್ಲಿ ಬಂದಿದ್ದ, ಮಲ್ಲಿನೂ ಕೂಡ ಹೋದ. ನಮ್ಮ ವಿನಯ್, ನಮ್ಮ ಕೂಳೆ, ನಮ್ಮ ಅನ್ವೇಷಣೆ, ಶಂಕರ್ ಅವರು. ಸೊ ಇವಾಗ ನಾವು ಡ್ಯೂಟಿನ ಮಾಡ್ಕೊಂಡು ಹೋಗೋಣ ಅಂತ ಇವರು. ಆದ್ರೆ ಡ್ಯೂಟಿ ಬಂತ ಎತ್ಬೇಕ್ತಾನೆ ನೀನು. ಅಲ್ಲ ಇವಯ್ಯ ಯಾವ ಡ್ಯೂಟಿ ಬರುತ್ತದೆ ಎತ್ಕೊ ಅಂತಂದ್ರೆ ಇವ್ನು ಹೋಗಿ ಅವ್ನಿಗೆ ಕೇಳ್ತಾನೆ, ಅಷ್ಟಲ್ಲಿ ಮಿಸ್ ಆಗ್ಬಿಡ್ತು. ಥ್ಯಾಂಕ್ ಯು ಸರ್, ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅವ್ರಿಗೆ ಲೇಟ್ ಆಗಿಲ್ಲ, ಅವ್ರಿಗೆ ಅರ್ಜೆಂಟ್ ಆಗಿದೆ. ಸರ್ ಇದಾಗಿತ್ತು ನಮ್ಮ ಇವತ್ತಿನ ಹಬ್ಬದ ಬ್ಲಾಗ್. ಹೇಗನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇವಾಗ ಮನೆಗೆ ಹೋಗಿ ಮನೇಲಿ ನೋಡೋಣ ಏನೇನು ಆಗೈತೆ ಅಂತ.